ಕೃಷ್ಣ ಭಕ್ತಿ. ಸಾಮಾನ್ಯವಾಗಿ ಯಾರೇ ಆಗಲಿ 30 ಅಥವಾ 40 ವರ್ಷಗಳವರೆಗೆ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ. ಆನಂತರ ನಿಧಾನವಾಗಿ ಆತ ತನ್ನ ಸೌಂದರ್ಯವನ್ನು ಕಳ್ಕೊಳ್ತಾನೆ. ಕೆಲವರಿಗೆ ಯಾವ ರೀತಿಯ ಸೌಂದರ್ಯವರ್ಧಕಗಳು ಬೇಕಿಲ್ಲ. ಆತ ಏನೂ ಉಪಯೋಗಿಸದಿದ್ದರೂ ಸಹಜವಾಗಿ ಸುಂದರನಾಗಿರುತ್ತಾನೆ. ಕೆಲವರಿಗೆ ಲಕ್ಷ್ಮೀ ಕಳೆ ಇದೆ ಅಂತ ಹೇಳುವುದನ್ನು ಕೇಳಿದ್ದೇವೆ. ಶ್ರೀಕೃಷ್ಣನ ವಯಸ್ಸು 100 ದಾಟಿದ್ದರೂ ಮುಖದಲ್ಲಿನ ಕಳೆ ಮುಗ್ಧ ಮನೋಹರವಾಗಿತ್ತು. ವೇಣುಗಾನ ಮಾಡಿದರೆ ಅಮೃತವನ್ನು ಕರೆದಂತಿತ್ತು ಎನ್ನುವುದು ಕವಿಯ ಭಾವನೆ. ತನ್ನ ಕಡೆಗಣ್ಣಿನ ನೋಟದಿಂದ ಯಾವಾಗಲೂ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ್ತಾ ಇರ್ತಾನೆ. ಯಮುನಾ ನದಿಯ ತೀರದಲ್ಲಿ ಇರ್ತಾ ಇರ್ತಾನೆ. ಇದರಿಂದ ಸ್ಟ್ರೆಸ್ ಇರುವುದಿಲ್ಲ ಅಂತ ಹೇಳ್ತಾರೆ. ಮನದಲ್ಲಿ ಭಗವಂತನಿದ್ದರೆ ಯಾವ ದುರ್ವ್ಯವಸ್ಥೆಗೂ ಆಸ್ಪದವಿರುವುದಿಲ್ಲ ಅನ್ನೋದು ಲೀಲಾಶುಕ ಎಂಬ ಕವಿ ಹೇಳ್ತಾ ಇದ್ದಾರೆ. ಅದೇ ಕೃಷ್ಣ ಭಕ್ತಿ. ಕೆಲವು ಸಲ ನಮಗೇ ತಿಳಿಯದೆ ಕಾಮ ಉಂಟಾಗುತ್ತದೆ. ಆದರೆ ಕವಿಯು, ಓ ಮನ್ಮಥ, ನೀನು ಬರಬೇಡ, ಯಾಕೆಂದರೆ ಆಗಲೇ ಆ ಸ್ಥಾನವನ್ನು ಶ್ರೀ ಮಹಾವಿಷ್ಣುವು ಆಕ್ರಮಿಸಿರುವನು. ಆಗಲೇ ಪರಮಾತ್ಮನು ನಮಗೆ ದರ್ಶನ ಕೊಡುವನು. ಇಲ್ಲಿ ಪರಮಾತ್ಮನು ಕವಿ ಲೀಲಾಶುಕರಿಗೆ ರಾಮನ ರೂಪದಲ್ಲಿ ದರ್ಶನವನ್ನು ಕೊಡ್ತಾರೆ. ಆಗ ಅವರು, ನಿನ್ನನ್ನು ನಾನು ಕರೆಯಲಿಲ್ಲ ಅಂತ ಹೇಳ್ತಾರೆ, ರಾಮನಾಗಿ ಬಂದಿದ್ದರಿಂದ. ಹಾಗೂ ನಿನ್ನ ಬಿಲ್ಲು ಬಾಣಗಳನ್ನು ಪಕ್ಕದಲ್ಲಿಡು ಅಂತಂದಾಗ ಭಗವಂತನು ಕೃಷ್ಣನೇ ರಾಮನು ಅಂತ ಹೇಳಿದರೂ ಕೇಳಲಿಲ್ಲ. ಶ್ರೀಕೃಷ್ಣನಾಗಿ ವೇಣುವನ್ನು ಹಿಡಿದು ನವಿಲುಗೊರಿಯೊಂದಿಗೆ ಬಾ ಅಂತ ಹೇಳ್ತಾರೆ.